ಇನ್ನೇನೋ ಚಳಿಗಾಲ ಸ್ಟಾರ್ಟ್ ಆಗೋಯ್ತು. ಚಳಿಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾರ್ಟ್ ಆಗುವಂತಹ ಪ್ರಾಬ್ಲಮ್ಸ್ ಏನು? ಡ್ರೈನೆಸ್, ಟಾಪ್ ಟು ಬಾಟಮ್, ಹೇರ್, ಸ್ಕಿನ್, ಲಿಪ್ಸ್ ಎಲ್ಲಾನು ಸಹ ಡ್ರೈ ಆಗೋಗುತ್ತಲ್ಲ. ಸೊ ನಾನು ಎಷ್ಟೊಂದ್ಸಲಿ ಅನ್ಕೊಂತಾ ಇದ್ದೆ, ನಮ್ಮ ಅಜ್ಜಿ ತಾತಗಳನ್ನ ನೋಡಿದಾಗ ಇವ್ರು ಯಾವುದೇ ಲಿಪ್ ಬಾಮ್ ಕ್ರೀಮು ಏನು ಹಾಕಲ್ಲ, ಆದ್ರೂ ಸಹ ಅವ್ರ ಸ್ಕಿನ್ ಯಾಕೆ ಇಷ್ಟು ಚೆನ್ನಾಗಿ ಯಾವ ರೀತಿ ಆದ್ರೂ ಅವ್ರಿಗೆ ಡ್ರೈನೆಸ್ ಅನ್ನೋದು ಇರಲ್ಲ ಅಂತ. ಸೊ ಅದ್ರ ಸೀಕ್ರೆಟೇ ಟಡಾ. ಸೊ ಈ ತುಪ್ಪ, ಆ ಕಾಲದಲ್ಲಿ ದಿನಾಗ್ಲೂ ಅವ್ರ ಬೆಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ತಿಂತಾ ಇದ್ರಲ್ವಾ. ಸೊ ಈ ಬೆಣ್ಣೆ ತುಪ್ಪ ಅನ್ನೋದು ಇಂಟರ್ನಲ್ ಇಂದ ನಮ್ಮ ಬಾಡಿನ ಏನು ನರಿಶ್ಮೆಂಟ್ ಅನ್ನೋದನ್ನ ಕೊಡುತ್ತೆ. ಆದ್ರೆ ಬರ್ತಾ ಬರ್ತಾ ಏನಾಗೋಯ್ತು ಅಂದ್ರೆ ಈ ತುಪ್ಪ ಅನ್ನೋದೇ ಬ್ಯಾಡು, ತುಪ್ಪ ತಿನ್ಬಾರ್ದು, ತುಪ್ಪ ತಿಂದ್ರೆ ದಪ್ಪ ಆಗೋಗ್ತಾರೆ ಅನ್ನೋ ಅಪೋಹದಲ್ಲಿ ಬಿಟ್ಬಿಟ್ಟು ಪ್ರತಿಯೊಬ್ರು ಸಹ ತುಪ್ಪ ತಿನ್ನೋದನ್ನ ಸ್ಟಾಪ್ ಮಾಡ್ಬಿಟ್ಟಿದೀವಿ. ಬಟ್ ಖಂಡಿತವಾಗ್ಲೂ ಅದು ನಿಜ ಅಲ್ಲ. ಈ ತುಪ್ಪನ ಪ್ರತಿದಿನ 1/2 ಟೇಬಲ್ ಸ್ಪೂನ್ ಅಷ್ಟು ಪ್ರತಿಯೊಬ್ರು ಸಹ ತಿನ್ಬೇಕು. ಕೈಯಲ್ಲಿ ತಿಂತೀಯ? ಯಮ್ಮಿ ಸೂಪರ್. ಈ ತರ ಪ್ರತಿದಿನ 1/2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಿಂದು ಅದ್ರ ಜೊತೆಗೆ ಹಾಟ್ ವಾಟರ್ನ ಕುಡಿಬೇಕು. ನಿಮ್ಗೆ ಡೈರೆಕ್ಟ್ ಆಗಿ ತುಪ್ಪ ತಿನ್ನೋದಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ತುಪ್ಪನ ಹಾಟ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಸಹ ಕುಡಿಬಹುದು. ನನಗೆ ಈ ಮೆಥಡ್ ಸೂಟ್ ಆಗಿಲ್ಲ, ಯಾಕಂದ್ರೆ ತುಪ್ಪನ ಹಾಟ್ ವಾಟರ್ ಅಲ್ಲಿ ಹಾಕೊಂಡು ಕುಡಿದ್ರೆ ಆಲ್ಮೋಸ್ಟ್ ಒಂದು ಅರ್ಧ ತುಪ್ಪ ಈ ಗ್ಲಾಸ್ ಅಲ್ಲೇ ಸ್ಟಿಕ್ ಆಗಿ ಹೋಗ್ಬಿಟ್ಟಿರುತ್ತೆ, ಮತ್ತೆ ಅದನ್ನ ಎತ್ಕೊಂಡು ತಿನ್ಬೇಕು. ಸೊ ಬೆಸ್ಟ್ ಮೆಥಡ್ ತುಪ್ಪನೇ ಸ್ಪೂನ್ ಅಲ್ಲಿ ತಿನ್ಬಿಟ್ಟು ಹಾಟ್ ವಾಟರ್ನ ಕುಡಿಯೋದು. ತುಪ್ಪ ತಿನ್ನಿ, ಡ್ರೈನೆಸ್ ಇಂದ ದೂರ ಇರಿ. ಬಾಯ್.